ನಾಯಕತ್ವ ಫೈಟ್ ಡಿಕೆ ಶಿವಕುಮಾರ್ ಬಣ ಈಗ ಎಂಟ್ರಿ ಆಗಿದೆ. ಯತೀಂದ್ರ ಹೇಳಿಕೆ ಒಂದು ರೀತಿ ಎಳಸು ಸ್ಟೇಟ್ಮೆಂಟ್ ಅಂತ ಹೇಳಿದ್ದಾರೆ. ರಾಮನಗರದಲ್ಲಿ ಕೈ ಶಾಸಕ ಇಕ್ಬಾಲ್ ಹುಸೇನ್ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೀವು ದೊಡ್ಡ ಮನೆತನ, ದೊಡ್ಡ ಸ್ಥಾನದಲ್ಲಿದ್ದೀರಿ, ಯತೀಂದ್ರ ಈ ರೀತಿಯ ಹೇಳಿಕೆಗಳನ್ನ ಕೊಡಬಾರದು. ಇಕ್ಬಾಲ್ ಹುಸೇನ್ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನಾಯಕತ್ವ ಫೈಟ್ ಡಿಕೆ ಶಿವಕುಮಾರ್ ಬಣ ಕೂಡ ಈಗ ಎಂಟ್ರಿ ಆಗಿದೆ. ಯತೀಂದ್ರ ಹೇಳಿಕೆ ಒಂದು ರೀತಿ ಎಳಸು ಸ್ಟೇಟ್ಮೆಂಟ್ ರೀತಿ ಇದೆ. ರಾಮನಗರದಲ್ಲಿ ಕೈ ಶಾಸಕ ಇಕ್ಬಾಲ್ ಹುಸೇನ್ ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೀವು ದೊಡ್ಡ ಮನೆತನ, ದೊಡ್ಡ ಸ್ಥಾನದಲ್ಲಿದ್ದೀರಿ, ಯತೀಂದ್ರ ಈ ರೀತಿಯ ಹೇಳಿಕೆಗಳನ್ನ ಕೊಡಬಾರದು. ಆದ್ರೂ ಕೂಡ ಕೊಟ್ಟಿದ್ದಾರೆ. ಕೈ ಶಾಸಕ ಇಕ್ಬಾಲ್ ಹುಸೇನ್ ಅವರು ಈ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಕೈ ಶಾಸಕ ಇಕ್ಬಾಲ್ ಹುಸೇನ್ ಏನ್ ಹೇಳಿದ್ದಾರೆ ನೋಡೋಣ. ನೋಡಿ, ನನ್ನ ಮೌನನೇ ಅದಕ್ಕೆ ಉತ್ತರ. ನನ್ನ ಮೌನನೇ ಅದಕ್ಕೆ ಉತ್ತರ. ಪ್ರಾಯಶಃ ಡಾಕ್ಟರ್ ಯತೀಂದ್ರ ಅವರು ಈ ರೀತಿ ಹೇಳಿಕೆಗಳನ್ನು ಕೊಡಬೇಡ್ದು. ಒಂದು ದೊಡ್ಡ ಸ್ಥಾನದಲ್ಲಿ ತಾವೆಲ್ಲರೂ ಕೂಡ, ಒಂದು ದೊಡ್ಡ ಮಂತನದಲ್ಲಿ ತಾವೆಲ್ಲರೂ ಕೂಡ ಇದ್ದೀರಿ. ತಾವಾಗಿ ತಾವು ಕೆಳಗಡೆ ಬೀಳೋದು ನಮಗೆಲ್ಲ ಇಷ್ಟ ಇಲ್ಲ. ಒಂದು ಗೌರವಿತವಾಗಿ ತಾವೆಲ್ಲರೂ ಕೂಡ ಹೇಳಿಕೆಯನ್ನು ಕೊಡೋ ಸಂದರ್ಭದಲ್ಲಿ ತಾವು ಹೇಳಬೇಕು. ಇದು ಒಂದು ರೀತಿ ಏನು ಹೇಳ್ತಾರೆ, ಎಳಸು ಅಂತ ಹೇಳ್ತಾರಲ್ಲ, ಆ ರೀತಿ ಸ್ಟೇಟ್ಮೆಂಟ್ ಇದು. ನಿಮ್ಮ ಮಾತಲ್ಲಿ ಬಲ್ಕೆ ಇರಲಿ, ನಿಮ್ಮ ಮಾತಲ್ಲಿ ಶಕ್ತಿ ಇರಲಿ. ಸೊ ನಮ್ಮಲ್ಲಿ ಗೊಂದಲ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು. ನಮ್ಮ ನಾಯಕರಿದ್ದಾರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ಇದ್ದಾರೆ, ತೀರ್ಮಾನ ತಗೊಳ್ತಾರೆ. ನೀವೆಲ್ಲ ಮಾತಾಡೋ ಮಟ್ಟಕ್ಕೆಲ್ಲ ತಾವೆಲ್ಲರೂ ಕೂಡ ಹೋಗ್ಬೇಡ್ದು ಅಂತ ನಾನು ಅವ್ರಿಗೆ ಅನ್ವಯಿಸಲ್ವಾ ಸರ್? ಅಂದ್ರೆ ನಿಮಗೆಲ್ಲ ನೋಟಿಸ್ ಕೊಡ್ತಾರೆ ಕೆಪಿಸಿಸಿಯಿಂದ. ಅಂದ್ರೆ ಸಿದ್ದರಾಮಯ್ಯನವ್ರ ಮಗ ಯಾವ್ದು ರೀತಿ ಸ್ಟೇಟ್ಮೆಂಟ್ ಕೊಟ್ಟರು ಅವ್ರು ಏನೋ ಹೇಳ್ತಾರೆ, ಕ್ರಮ ಇಲ್ಲ ಅಂತ ಹೇಳಿ. ನಾನು ಮಾಡಿದ್ರೆ ಬಲಾತ್ಕಾರ, ಬೇರೆಯವ್ರು ಮಾಡಿದ್ರೆ ಚಮತ್ಕಾರ ಅಂತ ಹೇಳ್ತಾರೆ. ಹಂಗೆ ನಾವೆಲ್ಲ ಯಾಕೆ ಹೇಳ್ಬೇಡ್ದು, ಅವ್ರು ತಿತ್ಕೋತಾರೆ ಅಂದ್ಕೊಂಡಿದ್ದೀನಿ. ನೋಡಿ, ನನ್ನ ಮೌನನೇ ಅದಕ್ಕೆ ಉತ್ತರ. ನನ್ನ ಮೌನನೇ ಅದಕ್ಕೆ ಉತ್ತರ. ಪ್ರಾಯಶಃ ಡಾಕ್ಟರ್ ಯತೀಂದ್ರ ಅವರು ಈ ರೀತಿ ಹೇಳಿಕೆಗಳನ್ನು ಕೊಡಬೇಡ್ದು. ಒಂದು ದೊಡ್ಡ ಸ್ಥಾನದಲ್ಲಿ ತಾವೆಲ್ಲರೂ ಕೂಡ, ಒಂದು ದೊಡ್ಡ ಮಂತನದಲ್ಲಿ ತಾವೆಲ್ಲರೂ ಕೂಡ ಇದ್ದೀರಿ. ತಾವಾಗಿ ತಾವು ಕೆಳಗಡೆ ಬೀಳೋದು ನಮಗೆಲ್ಲ ಇಷ್ಟ ಇಲ್ಲ. ಒಂದು ಗೌರವಿತವಾಗಿ ತಾವೆಲ್ಲರೂ ಕೂಡ ಹೇಳಿಕೆಯನ್ನು ಕೊಡೋ ಸಂದರ್ಭದಲ್ಲಿ ತಾವು ಹೇಳಬೇಕು. ಇದು ಒಂದು ರೀತಿ ಏನು ಹೇಳ್ತಾರೆ, ಎಳಸು ಅಂತ ಹೇಳ್ತಾರೆ.